ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಗೈಸ್, ಇವತ್ತಿನ RCB ವರ್ಸಸ್ KKR ಮ್ಯಾಚ್ ಪ್ರಿವ್ಯೂ ಮತ್ತು ಪ್ರೊಡಿಕ್ಷನ್ ಮಾಡಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಗೈಸ್. 99% ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದೀರಾ. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ಗೈಸ್, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವತ್ತಿನ ಮ್ಯಾಚ್ RCB ವರ್ಸಸ್ KKR. ಈ ಮ್ಯಾಚ್ ನಡೀತಾ ರಾಯ್ಪುರದಲ್ಲಿ. ರಾಯ್ಪುರದ ಪಿಚ್ ರಿಪೋರ್ಟ್ ನ ನೋಡೋದಾರೆ ಗೈಸ್, ಪಿಚ್ ರಿಪೋರ್ಟ್ ನೋಡೋದೇ ಬೇಡ. ಮೊನ್ನೆ ನಡೆದಂತ ಮ್ಯಾಚ್ ಒಳ್ಳೆ ಕಣಿಗೆ ಕಟ್ತಂಗ್ ಐತೆ. ಲಾಸ್ಟ್ ಓವರ್ ಅಲ್ಲಿ ಥ್ರಿಲ್ಲರ್ ಬೋವಿ ಬಂದ್ ಸಿಕ್ಸರ್ ಕಣಿಗೆ ಕಟ್ತಂಗ್ ಐತೆ. ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡಂಗೆ ಇಲ್ಲ. ಒಳ್ಳೆ ಲೋ ಸ್ಕೋರಿಂಗ್ ಗೇಮ್ ಆಗೋಯ್ತು. ಒಂಥರ ಬೌಲರ್ಸ್ ಗೆ ತುಂಬಾ ಹೆಲ್ಪ್ ಐತೆ. ಸ್ಪಿನ್ನರ್ಸ್ ಗೆ ಅಷ್ಟಾಗಿ ಹೆಲ್ಪ್ ಇಲ್ಲ ಅಂದ್ರೂ ಕೂಡ ಫಾಸ್ಟ್ ಬೌಲರ್ಸ್ ಗೆ, ಮೀಡಿಯಂ ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಐತೆ. ಭುವಿ ಅವರು ಪವರ್ ಪ್ಲೇಲಿ ಒಳ್ಳೆ ಬೌಲಿಂಗ್ ನ ಮಾಡಿ RCB ಗೆ ಮ್ಯಾಚ್ ನ ಅಲ್ಲೇ ತಂದ್ಕೊಟ್ಟಿದ್ರು. ಒಂಥರ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡಂಗೆ ಇಲ್ಲ. ಲಾಸ್ಟ್ ಮ್ಯಾಚ್ ಎಲ್ರಿಗೂ ಗೊತ್ತಿದೆ ಪಿಚ್ ರಿಪೋರ್ಟ್. ವೆದರ್ ರಿಪೋರ್ಟ್ ನೋಡೋದಾದ್ರೆ ರೈನ್ ಪಾಸಿಬಲ್ ಇಲ್ಲ. ಯಾವ್ದೇ ರೀತಿ ರೈನು ಮಳೆ ಬಂದು ಮ್ಯಾಚ್ ಗೆ ಅಡ್ಡಿ ಮಾಡಲ್ಲ. ಅದೊಂದು ಗುಡ್ ನ್ಯೂಸ್. ಇನ್ನು ಎರಡು ಟೀಮ್ ನ ಹೆಡ್ ಟು ಹೆಡ್ ನ ನೋಡೋದಾದ್ರೆ, ಎರಡು ಟೀಮ್ ನ ಹೆಡ್ ಟು ಹೆಡ್ ಅಲ್ಲಿ ಎರಡು ತಂಡಗಳು 35 ಮ್ಯಾಚ್ ಆಡಿವೆ. 35 ಮ್ಯಾಚ್ ಅಲ್ಲಿ ಕೋಲ್ಕತ್ತಾದವರು 20 ಮ್ಯಾಚ್ ಗೆದ್ದಿದ್ದಾರೆ. RCB ಅವರು 15 ಮ್ಯಾಚ್ ಗೆದ್ದಿದ್ದಾರೆ. ಒಂಥರ ಈ ಹೆಡ್ ಟು ಹೆಡ್ ನ ನೋಡೋದಾದ್ರೆ ಕೋಲ್ಕತ್ತಾದವರು ಡಾಮಿನೇಟ್ ಮಾಡಿದ್ದಾರೆ. ಇನ್ನು ಈ ಎರಡು ತಂಡಗಳು ಮೊದಲನೇ ಬಾರಿಗೆ ರಾಯ್ಪುರದಲ್ಲಿ ಮುಖಾಮುಖಿ ಆಗ್ತಾ ಇರೋದು. ಇದಕ್ಕೂ ಮುಂಚೆ ಬೆಂಗಳೂರು, ಕೋಲ್ಕತ್ತಾ ಅಥವಾ ಬೇರೆ ಗ್ರೌಂಡ್ ಗಳಲ್ಲಿ ಆಡ್ತಿದ್ದೆ. ಈ ಬಾರಿ ಮೊದಲನೇ ಬಾರಿ ರಾಯ್ಪುರದಲ್ಲಿ ಮೀಟ್ ಆಗ್ತಾ ಇದ್ದಾವೆ. ನೋಡೋಣ. ಮತ್ತು ಎರಡು ಟೀಮ್ ಅಲ್ಲಿ ಕೀ ಪ್ಲೇಯರ್ ಟು ವಾಚ್ ಔಟ್ ಯಾರಾಗ್ತಾರಪ್ಪ ಅಂದ್ರೆ, ಕೀ ಪ್ಲೇಯರ್ ಟು ವಾಚ್ ಔಟ್ ಒಂಥರ ನಾನು ಹೇಳ್ದಂಗೆ ಆಗ್ತಾ ಇದೆ. ನಾನು ಹೇಳದಂತ ಇಬ್ರು 4 ಜನ ಪ್ಲೇಯರ್ ಹೆಸರು ಹೇಳ್ತೀನಿ ಅಂದ್ರೆ ಇಬ್ರು ಅಥವಾ 3 ಜನ ಚೆನ್ನಾಗಿ ಮಾಡ್ತಾ ಇದಾರೆ. ಅದೇ ರೀತಿ ಈ ಮ್ಯಾಚ್ ಅಲ್ಲಿ ನನ್ ಗಟ್ ಫೀಲಿಂಗ್ ಏನ್ ಹೇಳ್ತಾ ಇದೆ ಅಂದ್ರೆ, ವಿರಾಟ್ ಕೊಹ್ಲಿ ಅವರು 2 ಮ್ಯಾಚ್ ಡಕ್ ಆಗಿದ್ದಾರೆ. ಈ ಮ್ಯಾಚ್ ಪಕ್ಕಾ ಸೆಂಚುರಿ ಬರುತ್ತೆ. ಪಕ್ಕಾ 80 ಮೇಲಂತೂ ಹೊಡಿತಾರೆ ಅಂತ ನನ್ ಗಟ್ ಫೀಲಿಂಗ್ ಹೇಳ್ತಾ ಇದೆ. ಇನ್ನು ಅದೇ ರೀತಿ DDP ಅವರು ಲಾಸ್ಟ್ 3-4 ಮ್ಯಾಚ್ ಇಂದ ಅಷ್ಟು ಅನ್ಕೊಂಡ್ ರೀತಿ ಪರ್ಫಾರ್ಮೆನ್ಸ್ ನೀಡಕ್ ಆಗಿಲ್ಲ. ಅದರಿಂದ ಇವತ್ತು ಅವರು ಒಳ್ಳೆ ಪರ್ಫಾರ್ಮೆನ್ಸ್ ನ ನೀಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಇವತ್ತು ಫಿಲ್ ಸಾಲ್ಟ್ ಆಡ್ತಾರ ಅಂದ್ರೆ, ಫಿಲ್ ಸಾಲ್ಟ್ ಆಡೋ ಡೌಟು. ಯಾಕೆಂದ್ರೆ ರಿಪೋರ್ಟ್ ಬಂದಿದ್ದು SRH ಮ್ಯಾಚ್ ವಿರುದ್ಧ ಆಡ್ತಾರೆ ಅಂತ. ಇವತ್ತು ಆಡೋದು ಡೌಟು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ KKR ಕಡೆ ಕೀ ಪ್ಲೇಯರ್ ಟು ವಾಚ್ ಔಟ್ ಯಾರಾಗ್ಬೋದಪ್ಪ ಅಂದ್ರೆ, ಕೋಲ್ಕತ್ತಾ ಕಡೆ ರಹಾನೆ ಅವರು ಕ್ಯಾಪ್ಟನ್ ಇನ್ನಿಂಗ್ಸ್ ಬರುತ್ತೆ ಈ ಮ್ಯಾಚ್ ಅಲ್ಲಿ ಅಂತ ಹೇಳ್ತೀನಿ. ಕ್ಯಾಪ್ಟನ್ ಸ್ನಾಕ್ ಬರುತ್ತೆ. ಮತ್ತು ಅದೇ ರೀತಿ ಗ್ರೀನ್ ಅವರು ಒಂದು ಒಳ್ಳೆ ಕಾಂಟ್ರಿಬ್ಯೂಟ್ ನೀಡ್ತಾರೆ ಅಂತ ಹೇಳ್ತೀನಿ. ಇನ್ನು ಬೌಲಿಂಗ್ ಗೆ ಬರೋದಾದ್ರೆ, ಬೌಲಿಂಗ್ ಅಲ್ಲಿ RCB ಕಡೆ ಆಬ್ವಿಯಸ್ಲಿ ಭುವನೇಶ್ವರ್ ಕುಮಾರ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಮಾಡಿದ್ರೆ ಈ ಮ್ಯಾಚ್ ಸಖತ್ತಾಗಿ ಬೌಲಿಂಗ್ ನ ಮಾಡ್ತಾರೆ ಅಂತ ಹೇಳ್ತೀನಿ. ಮತ್ತು ಅದೇ ರೀತಿ ಭುವನೇಶ್ವರ್ ಕುಮಾರ್ ಅವ್ರ ಜೊತೆಗೆ ಇವತ್ತು ಕೈ ಜೋಡಿಸುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ವಿಕೆಟ್ ಟೇಕಿಂಗ್ ಅಲ್ಲಿ ಹೇಜಲ್ವುಡ್ ಅವರು. ಹೇಜಲ್ವುಡ್ ಲಾಸ್ಟ್ ಮ್ಯಾಚ್ ಒಂದ್ ಸ್ವಲ್ಪ ಹೊಡ್ಸ್ಕೊಂಡ್ರು, ಅದಕ್ಕೂ ಮುಂಚೆ ಮ್ಯಾಚ್ ಗಳಲ್ಲೂ ಹೊಡ್ಸ್ಕೊಂಡಿದ್ರು. ಬಟ್ ಈ ಮ್ಯಾಚ್ ಅಲ್ಲಿ ಒಳ್ಳೆ ಬೌಲಿಂಗ್ ನ ಮಾಡ್ತಾರೆ ಅಂತ ಹೇಳ್ತೀನಿ ಹೇಜಲ್ವುಡ್ ಅವರು. ಇನ್ನು ನೆಕ್ಸ್ಟ್ KKR ಕಡೆ ಬರೋದಾದ್ರೆ, KKR ಕಡೆ ಬೌಲಿಂಗ್ ಅಲ್ಲಿ ಅಷ್ಟು ಹೇಳ್ಕೊಳ್ಳೋ ರೀತಿ ಇಲ್ಲ. ಬಟ್ ಕ್ಯಾಮ್ರಾನ್ ಗ್ರೀನ್ ಅವರು ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ನ ನೀಡಬಹುದು. ಮತ್ತು ಅದೇ ರೀತಿ ವರುಣ್ ಚಕ್ರವರ್ತಿ ಅವರು ರಾಯ್ಪುರ್ ಸ್ಟೇಡಿಯಂ ಅಲ್ಲಿ ಅವರ ಸ್ಪಿನ್ ನ ಯೂಸ್ ಮಾಡ್ಕೊಂಡು ಒಂದು ಮ್ಯಾಜಿಕ್ ನ ಮಾಡ್ತಾರೆ ಅಂತ ಹೇಳ್ತೀನಿ. ಸ್ಟೇಡಿಯಂ ಅಲ್ಲಿ ಸ್ಪಿನ್ ಗೆ ಹೆಲ್ಪ್ ಆಗಲ್ಲ, ಆದ್ರೂ ಕೂಡ ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್ ಅವರು ಅವರ ಒಂದು ಮಿಸ್ಟ್ರಿನ ಯೂಸ್ ಮಾಡ್ಕೊಂಡು ಈ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ನ ಬೀರ್ತಾರೆ ಅಂತ ಹೇಳ್ತೀನಿ. ಇನ್ನು ಈ ಮ್ಯಾಚ್ ನ ನಾನು ಹೇಳ್ತೀನಿ RCB ಅವರು ಗೆದ್ದೇ ಗೆಲ್ತಾರೆ. ಈ ಮ್ಯಾಚ್ ನ ಗೆಲ್ಲೋದ್ರ ಮೂಲಕ RCB ಅವರು ಮತ್ತೆ ಟೇಬಲ್ ಟಾಪರ್ ಆಗ್ತಾರೆ ಅಂತ. ನಿಮ್ಮ ಪ್ರೆಡಿಕ್ಟ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.